परमात्मा हरे पावना नाम परमात्मा ಕರ್ಣ परमात्मा हरे पावना नाम अमरानोळ्ळो कृपेय तोरिदೆಯೇ स्वामी परमात्मा ಕರ್ಣ ಅಮರಾನೋಳ್ ಕೃಪೆಯ ತೋರಿದೆಯೇ ಸ್ವಾಮಿ परमात्मा हरे पावना नाम परमात्मा ಕರ್ಣ ಹಿಳೆಯೋಳು ಜನ್ನವ ಹರಿಯದಾಯನ್ನನೋ ಪರಮಾತ್ಮ ಕರ್ಣ ಹಿಳೆಯೋಳು ಜನ್ನವ ಹರಿಯದಾಯನ್ನನೋ ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯೇ ಪರಮಾತ್ಮ ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯೇ ಪರಮಾತ್ಮ ಹರೆ ಪಾವನ ನಾಮ ಶ್ರೀರಮಣಂ ಅಖಿಲ ಗುಣಗಣಾಂ ವಾರಿದ ಭವದಾತಂ ವಾರಿದ ಭವದಾತಂ ವಾರಿದ ಭವದಾತಂ ಈ ಏಳು ಲೋಕದೊಳಗೆ ನಿನಗೆ ನಾನ್ ಸಮನೆ ಕುಲಹೀನನು ಕೃಷ್ಣ ನಾಂ ಕುಲಹೀನನು ನಾಂ ಪರಮಾತ್ಮ ಕರ್ಣ ಬಳಲಿದೇನೆ ಸ್ವಾಮಿ ತರಳನ ಆದರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ ಕರ್ಣ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ದೇವದೇವಾನೆ ಭಕ್ತ ಬಾಂಧವನೇ ಸ್ವಾಮಿ परमात्मा हरे पावना
ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವಾ? ಕರ್ಣ, ಪರಮಾತ್ಮ. ಕುಲ ನನ್ನಲ್ಲಿರುವ ಗುಣಗಳು ನಿನ್ನಲ್ಲಿರುವವೇ ಒಮ್ಮೆ ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವಾ. ಪರಮಾತ್ಮ, ಕುಲಹೀನನೆಲ್ಲ ಕೇಳೆನ್ನ ಮಾತ. ಕರ್ಣ, ಪರಮಾತ್ಮ, ಕುಲಹೀನನೆಲ್ಲ ಕೇಳೆನ್ನ ಮಾತ. ರವಿ ವಂಶದಲ್ಲವತರಿಸಿದ ರವಿ ಸುತನೆ ಸುಕುಮಾರ ಬಾ, ಸುರತೀರ ಸುಕುಮಾರ ಬಾ. ಮಾತೆ ನಿನ್ನ ಬಳುಕುಂದಿ ಪಾಂಡವರ ಜನನಿ. ಮಾತೆ ನಿನ್ನ ಬಳುಕುಂದಿ ವರ ಪಾಂಡವರ ಜನನಿ. ತರೆಯ ಬೆಳಗುವ ರವಿಯ ಕರುಣದಿ. ಪರಮಾತ್ಮ, ತರೆಯ ಬೆಳಗುವ ರವಿಯ ಕರುಣದಿ. ಮಹಾ ಮಹಿಮನೆಂದೆನಿಸಿ ಬೆರೆ ರವಿ ಸುತನೆ ಸುಕುಮಾರ ಬಾ, ಸುರತೀರ ಸುಕುಮಾರ ಬಾ. ಪರಮಾತ್ಮ, ತಳಮಳ ವೇದಗೆ ಮನದ ಚಿಂತೆ ತೋರೆ. ಕರ್ಣ, ಕರ್ಣ, ತಳಮಳ ವೇದಗೆ ಮನದ ಚಿಂತೆ ತೋರೆ. ಅಮಿತ ಭುವನ ತೋಳ್ ಕೀರ್ತಿಯ ಪಡೆಬೆ. ಅಮಿತ ಭುವನ ತೋಳ್ ಕೀರ್ತಿಯ ಪಡೆಬೆ. ಕನತರ ಬೆನ್ನಿಸಿದ ಮೇದಿನಿಯಳು ನೀ. ಕನತರ ಬೆನ್ನಿಸಿದ ಮೇದಿನಿಯಳು ನೀ. ಮಹಾ ಮಹಿಮನೆಂದೆನಿಸಿ ಮೆರೆ ರವಿ ಸುತನೆ ಸುಕುಮಾರ ಬಾ, ಸುರತೀರ ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನದು. ಕುಂತಿದೇವಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ಇದೇನು ಹೀಗೆ ಹೇಳುತ್ತಿರುವರೆಲ್ಲ? ನೀವು ಹೇಳುತ್ತಿರುವ ಮಾತು ಆಶ್ಚರ್ಯಕರವಾಗಿದೆ. ಓಹೋ, ಮರೆತಿದ್ದೆನು. ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಪಾಂಡವರ ತಲೆ ಕಾಯಲು ಈ ರೀತಿ ಹೇಳುತ್ತಿರುವೆಯಾ ದೇವಾ? ಕರ್ಣ, ರಾಜಾದಿ ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಿದ್ದ ನೀನು ಈ ರೀತಿ ಪರರ ಮುಂದೆ ಕೈಕಟ್ಟಿ ಕುಳಿತಿರುವೆಲ್ಲ, ಇದು ನಿನ್ನ ಧರ್ಮವೇ? ಪರಮಾತ್ಮ, ದೇವಾ ಶೋಧನೆಗೆ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆಗೆ ಪರಮಾತ್ಮ. ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು. ಇಂದು ವದನ ಹಬ್ಬ ನಿನ್ನಿಂದೆಯೊಳು ಬೆಂದೆ. ಪರಮಾತ್ಮ, ಇಂದು ವದನ ಹಬ್ಬ ನಿನ್ನೆಯೊಳು ಬೆಂದೆ. ಬಂದ ವಿಮೋಚನ ಮಾರ್ಗವನೆರಿಯದೆ
ಬಂದ ವಿಮೋಚನ ಮಾರ್ಗವನರಿಯ ದೇವಾ ಶೋಧನೆಯೇನಿದ್ದು ವಿಧಿಶಾಪ ಪಾಪಿಯಾದ ಪರಿತಾಪಗೀಡಾದ ದೇವಾ ಶೋಧನೆಯೇನಿದ್ದು ವಿಧಿಶಾಪ ಪರಮಾತ್ಮ ಜನ್ಮ ರಹಸ್ಯದ ಅಂತರವರಿಯಲು ಜನ್ಮ ರಹಸ್ಯದ ಅಂತರವರಿಯಲು ಏನು ಮಾದಾತೆಯ ನಿರ್ಜಯವರಿತು ಅಂತರವರಿಯಲು ಜನು ಮಾದಾತೆಯ ನಿರ್ಜಯವರಿತು ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಪರಮಾತ್ಮ ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಶಾಪ ಪಾಪಿಯಾದ ಪರಿತಾಪಕ್ಕಿಂದಾದ ದೇವಾ ಶೋಧನೆಯೇ ವಿಧಿಶಾಪ ಪರಮಾತ್ಮ ಪಾಂಡವರು ನನ್ನ ಸೋದರಾದ ಪಕ್ಷದಲ್ಲಿ ಅವರೊಡನೆ ಯುದ್ಧವನ್ನು ಮಾಡಿದರೆ ರವರವಾದ ನರಕ ನಂಬಿದ ಸ್ವಾಮಿಗೆ ದ್ರೋಹವೆಸುವುದೇ ಇಂಥ ಅವ್ವಯ ಸಂಕಟವನ್ನು ತಂದೊಡ್ಡ ಬೇಡ ದೇವಾ ಕರ್ಣ ಪರಮಾತ್ಮ ಪಾಂಡುಕುವರರ ಸೇರುತ್ತ ನೀನು ಕರ್ಣ ಪರಮಾತ್ಮ ಪಾಂಡುಕುವರರ ಸೇರುತ್ತ ನೀನು ಧರೆಯನ್ನು ಪೊರೆಯೈ ಧರ್ಮದಿ ನಿರತ ಧರೆಯನ್ನು ಪೊರೆಯೈ ಧರ್ಮದಿ ನಿರತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ ಶೂರನಿ ನಾಂತಿಗ ಬಿರುದ ಕರ್ಣ ಕರ್ಣ ದಾನ ಶೂರನಿ ನಾಂತಿಗ ಬಿರುದ ಮೆರೆಸಿಗ ನಿಜ ಪರಗುಣಶೀಲ ಮೆರೆಸಿಗ ನಿಜ ಪರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ
ನಿಷ್ಕಾಮಿ ಸ್ವಾನಿಷ್ಕಾಮಿ ಸುರಚಿರ ಚರಚರ ಚರಣರ ಪೊರೆ ಬನ್ನೆ ಕರ್ಣ ಸುರಚಿರ ಶರದರ ಶರಣರ ಪೊರೆ ಬನ್ನೆ ಮಾತನು ಪ್ರೇಮದಿ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ. ಕರ್ಣ, ಪರಮಾತ್ಮ. ನನ್ನ ಮಾತನ್ನು ಸತ್ಯವೆಂಬು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾ ವ್ಯವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ವರಮಂತ್ರಗಳನ್ನು ಪಡೆದು ಅವುಗಳು ಫಲಿಸುವೋ ಇಲ್ಲವೋ ಎಂದು ಅನುಮಾನ ಪಟ್ಟು ಅದರಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನಿನ್ನ ಜನನವಾಯಿತು. ಲೋಕಾಪಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಗಿದರು. ಈಗಲೂ ನೀನು ನನ್ನ ಜೊತೆಯಲ್ಲಿ ಬಾ. ಪಾಂಡವರು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳಿಸಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವಂತೆ. ಪರಮಾತ್ಮ, ಆ ಭೀಮ ಅರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ ಈನ ಕುಲದವನೆಂದು ಹೀಯಾಳಿಸುವರಲ್ಲ ದೇವ. ನಾನಿಂತವನೆಂಬ ಗೋಚರವಿಲ್ಲವೇ ದೇವ ಅವರಿಗೆ? ತಿಳಿಯದು ಕರ್ಣ, ತಿಳಿಯದು. ನಿನ್ನ ತಾಯಿಯಾದ ಕುಂತಿ ದೇವಿಗೂ ತಿಳಿಯದು, ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಕರ್ಣನು ಯಾರು, ಆತನನ್ನು ಕಂಡಾಗಲೆಲ್ಲ ನನ್ನ ಮನಸ್ಸಿನಲ್ಲಿ ಮರುಕವು ಉಂಟಾಗುವುದು, ಆತನು ಯಾರೆಂದು ಹೇಳಬಾರದೆ ಎಂದು ಪದೇ ಪದೇ ನನ್ನನ್ನು ಹೇಳುತ್ತಿದ್ದಳು. ಇಲ್ಲಿಯವರೆಗೂ ನಿನ್ನ ಜನ್ಮ ವೃತ್ತಾಂಶವನ್ನು ಹೇಳಿರಲಿಲ್ಲ. ಈಗ ತಾನೇ ನಿನ್ನ ಜನ್ಮ ವೃತ್ತಾಂಶವನ್ನು ಅವಳಿಗೆ ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಗಂಗಾ ತೀರಕ್ಕೆ ಬರುತ್ತಿರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಆಕೆಯ ಮನಸ್ಸನ್ನು ಸಂತೋಷಪಡಿಸು. ನಾನು ಬಂದು ವೇಳೆಯಾಯಿತು, ನಾನಿನ್ನು ಬರಲೇ. ಆಗಬಹುದು ಪರಮಾತ್ಮ. ಕೃಷ್ಣನು ಎಂದಿಗೂ ಅಸತ್ಯವನ್ನು ನುಡಿತಕ್ಕವನ್ನ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿದೇವಿ, ಪಾಂಡುರಾಜ ನನ್ನ ಜನನೀ ಜನಕರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ರುದ್ರಾಂತ ಸಂಭೂತನಾದ 1000 ಆನೆಗಳ ಬಲವುಳ್ಳ ಆ ಭೀಮಸೇನನು ನನ್ನ ಸಹೋದರನೇ. ತೇಜಯ ಮೂರ್ತಿಗಳಾದ ಆ ನಕುಲ ಸಹದೇವರು ನನ್ನ ಸಹೋದರರೇ. ಪಾರ್ಥ, ಫಲ್ಗುಣ, ಶ್ವೇತವಾಹನ, ಧನಂಜಯಿ ಎಂಬ 10 ದಿಕ್ಕುಗಳಲ್ಲಿ 10 ನಾಮಗಳನ್ನೇ ಹೊಂದಿರುವ ಪರಶಿವನೊಡನೆ ಹೋರಾಡಿ ಪಾಶುಪಸತ್ರವನ್ನು ಪಡೆದ ನನ್ನ ಪರಮ ವೈರಿನಿಸದ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವನಲ್ಲ. ನಿನ್ನ ಶಿರಸು ರಕ್ತದ ಮಡಿಲಿನಲ್ಲಿ ಒದ್ದಾಡುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಅಯ್ಯೋ ಪಾಪಿಯಾದ ಕರ್ಣ, ಪಾಂಡು ಕುಮಾರನಾದ ನೀನು ಪಾಂಡವರನ್ನೇ ಕೊಲ್ಲಲು ಯತ್ನಿಸುತ್ತಿರುವೆಯಾ? ಕೊಲ್ಲಲೇ ಪಾಂಡು ಕುಮಾರರಂ, ಕೊಲ್ಲಲೇ ಕೊಲ್ಲಲೇ ದುರದ ಮಂದಿರ ನಾಂ ಕೊಲ್ಲುವುದೇ. ಕೊಲದೆ ನಾಂ ಬಿಟ್ಟೊಡೆ, ಕೊಲದೆ ನಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ ನಿನ್ಮಾಳ್ವರೇ. ಚಲದಿಂ ಪಾರ್ಥನ ರುಂಡವಂ ತರಿದು, ಚಲದಿಂ ಪಾರ್ಥನ ರುಂಡವಂ ತರಿದು ಮುಸ್ತಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸರಿಸಂತಾಗದೆ ಪಾರ್ಥನ ಘೋರ ಸರಕೆನ ತುತ್ತಾಗಲೇ ಸಾಯಲೇ. ಐವರ ಕಾಂತೆ
ನಿನ್ನ ದಯಾನಿದೆ ವಾಸುದೇವ. ನಿನ್ನ ಹೊರತಾಗಿ ನನಗೆ ಗತಿ ಯಾರು ವಾಸುದೇವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕಾಡಿನಿಂದ ಕಾಡಿಗೆ ಕದ್ದ ಕಳ್ಳಿಯಂತೆ ಅಲದದ್ದು ಆಯಿತು. ಕೀಚಕನ ಭಂಗವನ್ನು ಸಹ ಸಹಿಸಿದೆನು. ಇನ್ನೆರಡು ದಿವಸಗಳಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಅಯ್ಯೋ, ಈ ದ್ರೌಪದಿ ಹಣೆಯಲ್ಲಿ ಇನ್ನೇನು ಬರೆದಿರುವೆಯೋ ಕಾಣಲ್ಲ ಪರಮಾತ್ಮ. ಪಾಂಚಾಲಿ, ಪ್ರಿಯೇ ಪಾಂಚಾಲಿ, ಇವಳೇಕೆ ಎಷ್ಟೊಂದು ನಿಷ್ಕರಣವಾಗಿ ಅಳುತ್ತಿರುವಳು? ಪಾಂಚಾಲಿ, ಶಾಂತೆ ಶಾಂತೆ, ವರಧೀರಳಾಗಿ ವರಪತಿಯ ಮರುಗುವೆ ಏತಕ್ಕೆ? ಸ್ವಾಮಿ, ಪಾಂಚಾಲಿ, ಶಾಂತೆ ಶಾಂತೆ, ವರಧೀರಳಾಗಿ ವರಪತಿಯಾಗಿ ಮರುಗುವೆ ಏತಕ್ಕೆ? ಪಾಂಡು ಪುತ್ರರ ಪತಿಯಾಗಿ ನೀನು. ಪಾಂಚಾಲಿ, ಪ್ರಾಣೇಶ್ವರ, ಪಾಂಡು ಪುತ್ರರ ಪತಿಯಾಗಿ ನೀನು. ಚಂದ ಚಿಂತೆಯಿಂದ, ಇದಕ್ಕೇನು ಕಡಿಮೆ ಇಲ್ಲ. ಚಂದ ಚಿಂತೆಯಿಂದ ಕಡುಕೋಪದಿಂದ ದುಡುಕುವೆ ಏಕೆ ಕೋಮಲಾಂಗಿಯೇ? ಕಡುಕೋಪದಿಂದ ದುಡುಕುವೆ ಏಕೆ ಕೋಮಲಾಂಗಿಯೇ? ಶಾಂತೆ ಶಾಂತೆ, ವರಧೀರಳಾಗಿ ವರಪತ್ನಿಯಾಗಿ ಮರುಗುವೆ ಏತಕ್ಕೆ? ಮರುಗುವೆ ಏತಕ್ಕೆ? ಏಕೆ ಪ್ರಿಯತಮೆ ಇಷ್ಟೊಂದು ನಿಷ್ಕರುಣವಾಗಿ ಅಳುತ್ತಿರುವೆಯಲ್ಲ, ಏನಾಯಿತು? ಸ್ವಾಮಿ, ನಾನೇನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ಅಪಮಾನವನ್ನು ಮಾಡಿದರೆ ಅವರಿಗೆ ಪ್ರತ್ಯುಪಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಆಗಲ್ಲವಲ್ಲ ಸ್ವಾಮಿ. ಅನ್ನ ವಸ್ತ್ರಗಳಿಗಾಗಿ ಅನ್ಯರನ್ನು ಆಶ್ರಯಿಸಬೇಕು. ಹೇ ವಿಧಾತ, ಇಂತಹ ಅಪರಾಧಿನ ಸ್ತ್ರೀಯನ್ನು ಅದೇಕೆ ಸೃಷ್ಟಿಸಿದೆ ದೇವಾ? ಅದೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧಿತನೆಯು ಸಮಾಜದ ನಿಯಮ. ಅದು ಅಲ್ಲದೆ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ಜೂದದಲ್ಲಿ ಪಣವಾಗಿಟ್ಟು ಸೋತೆಂದು ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರೇನು? ಸ್ವಾಮಿ, ಹೇಗಾದರೂ ಆಗಲಿ ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ನಾನು ಯಾರ ಆಜ್ಞಾಧಾರಕನೂ ಅಲ್ಲ ಪ್ರಿಯೆ. ಹಾಗಾದರೆ ಸ್ವಾಮಿ ತಿಳಿಸೇ ಬಿಡುವೆನು. ಪ್ರಭು, ನಿನ್ನೆಯ ದಿನ ದೇವಿಯ ದರ್ಶನಕ್ಕೆಂದು ಆ ದೇವಿಯ ಮಂದಿರಕ್ಕೆ ಹೋದಾಗ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು ಸ್ವಾಮಿ. ಅಷ್ಟೇ ಅಲ್ಲ, ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಇನ್ನೇನು ಸಂಧಿಯಾಗುವುದು, ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆಯೋ ಇಲ್ಲವೋ ಎಂದು ಕೇಕೆ ಹಾಕಿ ನಕ್ಕಿದಳು ಪ್ರಿಯ. ಏನು ಪುನಃ ದುರ್ಯೋಧನನ ಸಂಧಿ? ಯಾರು ಹೋದವರು? ಇನ್ಯಾರು, ನಮ್ಮಣ್ಣನಾದ ಯದುಪತಿಯಲ್ಲವೇನು? ಕೃಷ್ಣನು ಗೋಪಿಕಾಂಗನ ಸರಸ ಸಲ್ಲಾಪಗಳಲ್ಲಿ ಮಗ್ನನಾಗಿರುವುದು ಸಹಜ. ಆತನು ಮಗ್ನನಾಗಿ ಯುದ್ಧವನ್ನು ಸಹ ಮರೆಯುವನು. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಿರಬಹುದೆಂದು ಭಾವಿಸಿದ್ದೆ. ಅದು ಇರಲಿ, ಆ ಭಾನುಮತಿಗೇನೆಂದು ಉತ್ತರ ಕೊಟ್ಟೆ? ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಏನೇ ಭಾನುಮತಿ, ಈ ನಿನ್ನ ಕಟ್ಟಿದ ಕೇಶರಾಶಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ ಎಂದು. ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ ಪಾಂಚಾಲಿ. ಬಾಪು ಬಾಪು, ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೆ. ಸ್ವಾಮಿ, ಮರೆತಿದ್ದೀರಾ? ಅಂದೊಂದು ದಿನ ಈ ನನ್ನ ಕೆದರಿದ ಕೇಶರಾಶಿಯನ್ನು ಕಂಡು
ಸ್ವಾಮಿ, ಕುರುಕುಳ ಅಂತಕ ಕಾಳರಾತ್ರಿ ಮತ್ತು ಏನೇನೋ ಸಂಬೋಧಿಸಿದ್ದೀರಿ, ಇದೆಲ್ಲವೂ ಮರೆತು ಹೋಯಿತೇನು? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲ ಈ ಭೀಮನು. ಆಹಾ, ಮಾಡುವುದಷ್ಟೇ ಅಲ್ಲ, ಹೇಳಿದ ಹಾಗೆ ನಡೆದುಕೊಳ್ಳಬೇಕೆಂಬುದೇ ಈ ನಿನ್ನ ಇಚ್ಛೆ. ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮತ್ತು ನನ್ನ ಗದೆ ಇವೆರಡರೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲೆವು. ಕೂಳ ಕೌರವರ ಬಾಳು ಬೆಳೆಸುವೆ, ತಾಳು ತಾಳು ನೀ ಶುಭ ಪತಿಯೇ. ಕೂಳ ಕೌರವರ ಬಾಳು ಗೆಳೆಸುವೆ, ತಾಳು ತಾಳು ನೀ ಶುಭ ಪತಿಯೇ. ಸೈರಿ ಸೈ ದುರದೊಳು ಪರಿಯನು, ದುರದೊಳು ಸೈರಿ ಸೈ ದುರದೊಳು. ದುರದೊಳು ಈಗಲೇ ಕುರುಕುಲವೆಲ್ಲವ ಸದೆ ಪಡೆಯುವೆ ನಾವು ಕಾಂತೆಯೇ. ದುರದೊಳು ಈಗಲೇ ಕುರುಕುಲವೆಲ್ಲವ ಸದೆ ಪಡೆಯುವೆ ನಾವು ಕಾಂತೆಯೇ. ದುರುಳ ಕೌರವರ ಸಿಗಿದು ಬರುವೆನ, ದುರುಳ ಕೌರವರ ಸಿಗಿದು ಬರುವೆನ. ದೈ ಸೈರಿ ಸೈ ದುರದೊಳು ಈ ಪರಿಯನು, ದುರದೊಳು ಸೈರಿ ಸೈ ಈ ಪರಿಯನು. ನೋಡೋಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿಮ್ಮಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿರುವನು, ಜಗತ್ತಿಗೆ ಸುಖ ದುಃಖಗಳ ಸ್ತ್ರೀಯರೇ ಮೂಲ ಕಾರಣವೆಂದು ಹೇಳುತ್ತಿದ್ದನು. ಪಾರ್ಥ, ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಪ್ರಿಯ, ಈ ನನ್ನ ಕೆದರಿದ ಕೇಶ ರಾಶಿಯು ಈ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುತ್ತಿಲ್ಲವೇನು? ಆಗ್ರಜ, ಸರಿಯಾದ ಸಮಯಕ್ಕೆ ಬಂದಿರಿ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಷಯವನ್ನು ತಿಳಿಸಬೇಕೆಂದಿರುವೆನು. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಈ ವಿಷಯವನ್ನು ತಿಳಿಸುವೆನು. ಸಂಧಿಯ ಪ್ರಸ್ತಾಪವು ನಿಮಗೊಪ್ಪಿಗೆ ಇರಬಹುದು, ಆದರೆ ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸಮ್ಮತಿಸಬಹುದು. ಆದರೆ ಈ ದಾಸ್ಯಾವೃತ್ಯವನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ಕಂಡವರ ಮನೆ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆದಿಲ್ಲ. ಈ ಅಪಮಾನವು ನಿಮಗೆ ಲಾಸ್ಯವಾಗಿರಬಹುದು. ಇನ್ನೊಂದು ಗಳಿಗೆಯೂ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಾನು ಮತ್ತು ನನ್ನ ಗದೆ ಇವೆರಡೇ ಹೋರಾಡುವೆವು. ನೀವು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಭೀಮಸೇನ, ಆತುರದಿಂದ ಅಲ್ಲೇ ನೆಹದೆ ಧರ್ಮ ವಿಚಾರದ ಮರ್ಮವನರಿಯದೆ. ಸೋದರ ಅಗ್ರಜ, ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮಕ್ಕೆ ಭಾಗಿಗಳಾಗಿವೆ. ಕರ್ಮಕ್ಕೆ ಭಾಗಿಗಳಾಗಿರೇಕೆ ಏದರೆ ನಡತೆ ಪ್ರೀತಿ ಸಹೋದರ ಇರುವೆ. ಭೀಮಸೇನ, ನಿನ್ನ
ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗುತ್ತಮ್ಮ. ಕೋಪ ಮಾಡಿಕೊಳ್ಳಬೇಡವಣ್ಣ. ಅಗ್ರಜನು ನಮಗಿಂತಲೂ ಹಿರಿಯವನು. ಅವರ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಮಾಡುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆ ಕರುಣೆ ಏತಕ್ಕೆ ಈದುಡವು. ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ಈದುಡವು. ಅಗ್ರಜನೆಮ್ಮಯ ನಿರ್ಮಲ ಭಾತೃ ದಿವಿ. ಅಗ್ರಜನೆಮ್ಮಯ ನಿರ್ಮಲ ಭಾತೃ ಮೀರುವುದನು ಚಿತ್ತ ಪರೀಕ್ಷಿಸದೆ ನುಡಿಯ. ಮೀರುವುದನು ಚಿತ್ತ ಪರೀಕ್ಷಿಸದೆ ನುಡಿಯ. ಸಹಿಬುದು ಮನದನು ತಾಪವ ತರುಣಿ. ಸಹಿಬುದು ಮನದನು ತಾಪವ ತರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯನು ಕೊರಗಲು ಸರಿಯೇ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯನು ಕೊರಗಲು ಸರಿ. ಸಾರ ಸಾಕ್ಷಿ ನೀನರಿಯದೆ ಈ ಪರಿ. ಸಾರ ಸಾಕ್ಷಿ ನೀನರಿಯದೆ ಈ ಪರಿ. ಏಕಿಂತು ನೀನಿಂತು ವಿಕೋಪ ಕೆಡುವೆ. ಏಕಿಂತು ನೀನಿಂತು ವಿಕೋಪ ಕೆಡುವೆ. ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ಈದುಡವು. ಇದಕ್ಕೇನು ಹೇಳುವೆ ಪಾಂಚಾಲಿ? ಸ್ವಾಮಿ, ಹೇಳುವುದೇನಿದೆ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯನ ಧರ್ಮವನ್ನೇ ಮರೆಯುವುದು ಇವರಿಗೆ ಅನುಚಿತವೆನಿಸುತ್ತಲ್ಲವೇನು? ಇದ್ದಂತೆ ಶಾಂತಿ ರಕ್ಷಣೆಯೂ ಕೂಡ ಕ್ಷತ್ರಿಯ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂದ ಘೋರ ಕರ್ಮವೆಂದು ತಿಳಿಯದು. ಈ ಅಭಿಮಾನಕ್ಕೆ ನಾವುಗಳು ಹೊಸರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಇಂದಿನ ಅಭಿಜನಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದರಿಂದ ಒಂದು ಬಾರಿ ದೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಒಂದು ಬಾರಿ ಅಪಮಾನ ಹೊಂದಿದಿರಿ. ಈಗ ನಮ್ಮಣ್ಣನಾದ ಶ್ರೀಕೃಷ್ಣನನ್ನು ಕಳುಹಿಸುತ್ತಿರುವಿರಿ. ಇನ್ನೆಲ್ಲಿ ಅಪಮಾನವಾಗುವುದೇ ಈ ನನ್ನ ಚಿಂತೆಗೆ ಕಾರಣವಾಗಿರುವುದು. ಅರ್ಜುನ, ನನಗಿನ್ನು ಸಮಯವಿಲ್ಲ. ಈ ಸಂಧಿಯ ಫಲಾಫಲಗಳನ್ನು ನನಗೊಪ್ಪುವುದಿಲ್ಲ. ಸ್ವಾಮಿ, ತಡೆಯಿರಿ ಪ್ರಿಯ. ನಮ್ಮಣ್ಣನಾದ ಯದುಪತಿಯು ಇತ್ತಲೇ ಬರುತ್ತಿರುವನು. ಆತನಿಂದ ವಿಚಾರವನ್ನು ತಿಳಿದು ಅನಂತರ ನಿಮ್ಮ ಇಷ್ಟ ಬಂದಂತೆ ಮಾಡುವಿರಂತೆ.
ಪ್ರಣಾಮಗಳನ್ನು ಸ್ವೀಕರಿಸುವಣ್ಣ. ಪರಮಾತ್ಮ ಪಾಂಡಪುತ್ರರ ಪ್ರಣಾಮವನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ ಹೋದ ಕಾರ್ಯವೇನಾಯಿತು? ಓದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಡೆಯಿತು. ಯಧಿಪತಿ ಸಮಾಚಾರವು ನಡೆಯುತ್ತೆ. ಸಂಧಿಯ ಸಮಾಚಾರವು ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವುದು ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ, ನನ್ನ ಪ್ರತಿಜ್ಞೆಯಂತೆ ನಾನು ನಡೆಯುತ್ತೇನೆ. ಪ್ರಭು ಪ್ರಭು, ಸ್ವಲ್ಪ ನಿಧಾನಿಸಿ ಸ್ವಾಮಿ. ನಮ್ಮಣ್ಣನ ಮಾತು ಮುಗಿಯಲಿ, ಅನಂತರ ನೀವು ಇಷ್ಟ ಬಂದ ಹಾಗೆ ಮಾಡುವಿರಂತೆ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ಸಹನೆಯು ಎಲ್ಲೆನ್ನಿರುವುದು. ಯದುಪತಿ, ಏನೇನು ನಡೆಯಿತು? ಎಲ್ಲವೂ ಸುಸೂತ್ರವಾಗಿ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಣಿಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು. ಅಜ್ಞಾತ ವಾಸದ ನೆಪದಲ್ಲಿ ಅರ್ಜುನನಿಗೆ ಬಳೆಯನ್ನು ತೊಡಿಸಿದೆ. ಈಗ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆಯನ್ನು ಉಡಲು ಯತ್ನಿಸುತ್ತಿರುವೆಯಾ? ಕೃಷ್ಣ, ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿಲ್ಲಯ್ಯ ನಿಲ್ಲು. ನಿನಗಿಷ್ಟೊಂದು ಅಸಹನೆ ಏಕೆ? ನಿನಗೆ ಸ್ವಲ್ಪ ಸಾವಧಾನದಿಂದ ನಾನು ಹೇಳುವ ಮಾತನ್ನು ಕೇಳು. ನಿನಗೆ ಒಪ್ಪುವ ಸಂದೇಶ ಹೊಂದಿರುವುದು. ಸ್ವಾಭಿಮಾನ ಶೂನ್ಯತೆ ಸಂಧಾನದೊಡನೆ ಪ್ರಚಂಡ ಭೀಮನಿಗೆಂತಹ ಸಂದೇಶ? ಸಂಬಂಧವಿರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣಾದಿ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಇನ್ನು ನನಗಿಲ್ಲ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಅಭಿಮತವಾಯಿತು. ಅದನ್ನು ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಈ ಭೀಮನಿಗೆ ಅದರಲ್ಲಿ ಯಾವ ಫಲವನ್ನೂ ಅಪೇಕ್ಷಿಸುವುದಿಲ್ಲ. ಯಜ್ಞಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಸದೆ ಬಿಡನು. ನಿಲ್ಲಯ್ಯ ಭೀಮಸೇನ, ನೀನು ನಿಜವಾಗಿಯೂ ಇಳಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಕೃಷ್ಣ, ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೆ ಒಪ್ಪುವ ಒಂದು ಸಂದೇಶವಿರುವುದು. ಆ ದುರ್ಯೋಧನು ನಿನಗೆ ಒಂದು ಒಪ್ಪುವ ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನ ಸಂದೇಶವು? ದುರ್ಯೋಧನ ಸಂದೇಶವೆಂದ ಮೇಲೆ ಅದು ಯುದ್ಧ ಆಗಿರಲು. ಏನು ಹೇಳು ಕೃಷ್ಣ ಆ ಸಂದೇಶ? ಭೀಮಸೇನ, ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಪಾರ್ಶ್ವದಲ್ಲಿ ಬಂದು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳು. ಇಲ್ಲ, ನೀನು ಬಂದು ಕುಳಿತುಕೊಳ್ಳದ ಹೊರತು ನಾನು ಆ ಸಂದೇಶವನ್ನು ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ಆ ಗದೆಯನ್ನು ಇಲ್ಲಿ ತರಿಸು. ಕೃಷ್ಣ, ಭೀಮಸೇನ, ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಆಗಬಹುದು. ಯಾಜ್ಞಸೇನೆ, ನಾನು ಹೇಳಿದಂತೆ ಮಾಡಬೇಕು, ಬಲ್ಲೆಯ? ಅಣ್ಣ, ನಾನು ಎಂದಾದರೂ ನಿನ್ನ ಆಜ್ಞೆಯನ್ನು ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು, ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಕಟ್ಟುವುದರಲ್ಲಿ ನೀನು ಪರಿಣಿತ ಎಂದು ಬಲ್ಲೆನು.
ಈ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ಆ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಅಣ್ಣ ಬಂಧಿಸಲಿ. ಬಂಧಿಸು ಸಹೋದರಿ. ಈಗ ಕೇಳಿ ಎಲ್ಲರೂ, ಈ ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಆಗಿತ್ತು. ಯಾರು ರಕ್ಷಿಸಿದವರು? ಆ ಕಾರ್ಯವನ್ನು ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮನಾದ ದುಶ್ಯಾಸನನು ನೆರವೇರಿಸಿದನು. ಇಂಥ ಕೆಲಸವನ್ನು ಅವರಲ್ಲದೆ ಮತ್ತಾರಿಂದ ಮಾಡಲು ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಸ್ವಾಮಿ, ಈ ನೀಚ ಕೃತ್ಯದಿಂದ ಈ ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಬಂಧಿಸಲೆತ್ತಿಸಿದ ಆ ಕುನ್ನಿ ಕೌರವರನ್ನು ಈ ರೀತಿ ಅಪಮಾನ ಮಾಡಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಉತ್ತರದ ಪ್ರಶ್ನೆಯೇ ಇಲ್ಲ ಹಿಡಿಂಬಾಪತಿ. ನಾವು ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿದ್ದಲ್ಲದೆ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು ಈ ರೀತಿ ಅಪಮಾನಿದ ಆ ಕುರುಕುಲಕ್ಕೆ ನನ್ನ ಸ್ಥಾಪಿತ ಧಿಕ್ಕಾರ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ ಧನಂಜಯ, ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಕಥೆ? ಕುಲಗೋತ್ತಕರ ಕಲರವನ್ನು ತುಳಿದು 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 ಚಿರವ ಕಡಿದಿಡುವೆ ಚಕುಲಕ. ಕುಲಗೋತ್ತಕನ ಕಲರವನ್ನು ತುಳಿದು ತುಳಿ ತುಳಿದು ಚಿರವ ಕಡಿದಿಡುವೆ ಚಕುಲಕ. ಕುಲಗೋತ್ತಕನ ಕಲರವನ್ನು ತುಳಿದು ತುಳಿ ತುಳಿದು ಚಿರವ ಕಡಿದಿಡುವೆ ನೀ ಚಕುಲಕ. ಭೂತ ಪ್ರೇತಗಳಿಗೆ ಔತಣ ಮಾಡಿ ನೀಡಿದ ವೈಭವದಿಂದಲೇ ಕೂಡಿ ಭೂತ ಪ್ರೇತಗಳಿಗೆ ಔತಣ ಮಾಡಿ ಮೀರಿದ ವೈಭವದಿಂದಲೇ ಘೋರ ಕೃತ್ಯವನ್ನು ಎಸಗಿದ ಪರಿಯ ದುರೊಳಗೆ ನೀಟ ಕುಲಕ. ಕುಲಗೋತ್ತಕನ ಕಲರವನ್ನು ತುಳಿದು ತುಳಿ ತುಳಿದು ಚಿರವ ಕಡಿದಿಡುವ ನೀಟ ಕುಲಗೋತ್ತಕನ ಕಡಿದುಳಿದು. ಇಷ್ಟು ಮಾತ್ರವಲ್ಲದೆ ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ತುಡುಕುತ ನುಡಿದ ಕೌರವನು ಇಡಂಬಾಪತಿ ಹೇಗೆ ತುಡುಕುತ ನುಡಿದ ಕೌರವನು ಇಡಂಬಾಪತಿ ಹೇಗೆ ಕಡೆಗೂ ಯುದ್ಧವ ಕೈವೆ ಕೊಡೆ ನಾನು ರಾಜ್ಯ. ಕಡೆಗೂ ಯುದ್ಧವ ಕೈವೆ ಕೊಡೆ ನಾನು ರಾಜ್ಯ. 5 ಗ್ರಾಮವ ಕೊಡೆನು, ಈ ಮನಿಗೊಂದು ಊರನು ಬಿಡೆನು. 5 ಗ್ರಾಮವ ಕೊಡೆನು, ಈ ಮನಿಗೊಂದು ಊರನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ದುಡುಕುತ ದುಡಿದ ಕೌರವನು ಇಡಂಬಾಪತಿ ಏಕೆ ಕಡೆಗೂ ಯುದ್ಧವ ಕೈವೆ ಕೊಡೆ ನಾನು ರಾಜ್ಯ. ನೀವು ರಾಜ್ಯವನ್ನು ಬಯಸುವುದಾದರೆ ಅದು
ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸಂಧಾನದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ಹೇಳಿದನು. ಪರಮಾತ್ಮ ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಯುದ್ಧ. ನನ್ನ ಪ್ರಯತ್ನವೆಲ್ಲ ವಿಫಲವಾಗಿ ಮುಂದೆ ಬಂದು ನಿಲ್ತಿರುವುದು ಯುದ್ಧ. ಕೃಷ್ಣ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನವೂ ಮಾಡುತ್ತಿರುವನು. ಅಣ್ಣ, ಈಗ ಕೇಳಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ಸತ್ಯವಾದರೆ, ಕುಂತಿ ಮಾತೆ ಸ್ತನಪಾನ ಮಾಡಿದ್ದೇ ನಿಜವಾದರೆ, ನಾಳೆ ನಡೆಯುವ ಕುರುಕ್ಷೇತ್ರದಲ್ಲಿ 99 ಮಂದಿ ಸಹೋದರರನ್ನು ನಾನು ಸಮ್ಮೂಲನಗೊಳಿಸಿ ಆ ದುರುಳ ದುಶ್ಯಾಸನ ಒಡಲನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸಿ, ಆ ನಂತರ ದರ್ಪಿದ ದುರ್ಯೋಧನನ ರಾಜ ಕಿರೀಟವನ್ನು ನನ್ನ ಗದೆಯಿಂದ ಪುಡಿ ಪುಡಿ ಮಾಡಿ ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒತ್ತು 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 ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.